90% ಸಬ್ಸಿಡಿ. ನೋಡಿ, ಇದನ್ನೆಲ್ಲ ಉಪಯೋಗಿಸ್ಕೋಬೇಕು. ನೀವು ಉಪಯೋಗಿಸ್ಕೊಂಡು ಹೆಚ್ಚು ಬೆಳೆಯೋಕೆ. ಈಗ KR ನಗರ ಇದೆಯಲ್ಲ, ಹೆಚ್ಚು ಭತ್ತ ಬೆಳೀತಕ್ಕಂಥ ಪ್ರದೇಶ, ಹೆಚ್ಚು ಭತ್ತ ಬೆಳೀತಕ್ಕಂಥ ಪ್ರದೇಶ. ಈ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಜನ ಆಕ್ರೋಶ ಇರ್ತಕ್ಕಂಥದ್ದು ರಾಜಕೀಯವಾಗಿ ಹೊರತು ಜನರಲ್ಲಿ ನಿಜವಾಗಿ ಆಕ್ರೋಶ ಇಲ್ಲ. ನಿಮಗೆ ಆಕ್ರೋಶ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ KR ನಗರದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ. ಜನರಿಗೆ ಸಂತೋಷ ಇರೋದ್ರಿಂದ, ತೃಪ್ತಿ ಇರೋದ್ರಿಂದ, ಈ ಸರ್ಕಾರದ ಮೇಲೆ ಅಭಿಮಾನ ಇರೋದ್ರಿಂದ, ಈ ಸರ್ಕಾರ ಕೆಲಸ ಮಾಡ್ತದೆ, ಕೊಟ್ಟ ಮಾತಿನಂತೆ ನಡ್ಕತ್ತದೆ. ಈಗ ಯಾಕಂದ್ರೆ ನಾನು ಇದನ್ನ ಸುಳ್ಳು ಹೇಳಕ್ ಹೋಗೋದಿಲ್ಲ. ಕಳೆದ 2013ರಿಂದ 2018ರವರೆಗೆ ನಾನು ಅಧಿಕಾರದಲ್ಲಿದ್ದಾಗ 165 ಭರವಸೆಗಳನ್ನ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೇವೆ. ನಾವು ಮ್ಯಾನಿಫೆಸ್ಟೋನಲ್ಲಿ ಏನ್ ಭರವಸೆಗಳು ಕೊಟ್ಟಿದ್ದು ಅದಲ್ದೇನೆ, ಅವುಗಳಲ್ದೇನೆ 30 ಕಾರ್ಯಕ್ರಮಗಳನ್ನ ಅಡಿಷನಲ್ ಆಗಿ ಕೊಟ್ಟಿದ್ದೇವೆ. ಈಗ 593 ಕಾರ್ಯಕ್ರಮಗಳನ್ನ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕೊಟ್ಟಿದ್ದು. ಈಗಾಗಲೇ 2 ವರ್ಷ ತುಂಬಿದೆ. 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಇನ್ನು ಉಳಿದ 3 ವರ್ಷದ ಅವಧಿ ಇದೆ ನಮಗೆ. ಈ 3 ವರ್ಷದಲ್ಲಿ ಉಳಿದ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ. ಆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ಏನು ಮಾಡಲಿಲ್ಲ, ಲೂಟಿ ಹೊಡೆದು ಹೊಂಟೋದ್ರು. ಅವರು ಅಧಿಕಾರದಲ್ಲಿದ್ದಾಗ 2,70,000 ಕೋಟಿ 2,70,000 ಕೋಟಿ ರೂಪಾಯಿಗಳಿಗೆ ಹಣ ಇಲ್ದೇನೆ, ದುಡ್ಡಿಲ್ದೇನೆ ಮಂಜೂರಾತಿ ಕೊಟ್ಟುಬಿಟ್ರು. 2,70,000 ಕೋಟಿಗೆ ಮಂಜೂರಾತಿ ಇಲ್ದೇನೆ ಹಣ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು. ಯಾಕೆ ಗೊತ್ತಾ? ದುಡ್ಡು ಹೊಡಿಲಿಕ್ಕೋಸ್ಕರ. ಆ ಎಲ್ಲ ಭಾರ ನಮ್ಮ ಮೇಲೆ ಬಿದ್ದುಬಿಡ್ತು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ 1,66,000 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟರು MLAಗಳಿಗೆ. 1,66,000 ಕೋಟಿ. ಇವನ್ನೆಲ್ಲ ಇಂಥ ಭಾರ ಹೊತ್ಕೊಂಡು ನಾವು ಎಲ್ಲ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇನ್ನೂ ಕೂಡ ಮಾಡ್ತೇವೆ. ರವಿಶಂಕರ್ ಇನ್ನ 3 ವರ್ಷ, ಈ ಅವಧಿನಲ್ಲಿ 3 ವರ್ಷ MLA ಆಗಿರ್ತಾರೆ. 3 ವರ್ಷ MLA ಆಗಿರ್ತಾರೆ. ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು. KR ನಗರದಲ್ಲೆಲ್ಲ ಹಾಳು ಮಾಡಿದ್ರು. ಅವ್ರು ಗೆದ್ದು ಬಂದಿದ್ದಾರೆ. ಒಳ್ಳೆ ವ್ಯಕ್ತಿ. ಅವರನ್ನ ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ಆಶೀರ್ವಾದ ಮಾಡಬೇಕು. ಕೆಲಸಗಾರ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ. ಇವತ್ತು ಬರೀ ಬೋಸರಾಜು ಸಣ್ಣ ನೀರಾವರಿ ಒಂದರಲ್ಲಿ 197 ಕೋಟಿ
197 ಕೋಟಿ ಬಹಳ ವರ್ಷಗಳಿಂದ ನೆನಗುದಿ ಬಿದ್ದಿತ್ತು. ಈ ಬಾರಿ 135 ಕೋಟಿ ಹೊಸ ಕಾಮಗಾರಿ ಎಲ್ಲ ಶಂಕುಸ್ಥಾಪನೆ ಆಗವು. ಇವೆಲ್ಲ ಸೇರಿ ಉದ್ಘಾಟನೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಕ್ಕಂಥವೆಲ್ಲ ಸೇರಿ 197 ಕೋಟಿ 197 ಕೋಟಿ. ನೋಡಿ, ಬೆಲೆ ಏರಿಕೆ ನಮ್ಗೆ ಆಗಿದೆ ಅಂತ ಹೇಳ್ತಾರೆ. ನಾವು ಹಾಲಿನ ದರ 4 ರೂಪಾಯಿ ಹೆಚ್ಚಿಗೆ ಮಾಡಿದವು. 4 ರೂಪಾಯಿ ಹೆಚ್ಚಿಗೆ ಮಾಡಿ ನಾವು 1 ರೂಪಾಯಿನೂ ಸರ್ಕಾರ ತಗೊಳ್ಳಿಲ್ಲ. KMF ತಗೋಬೇಡಿ ಅಂತ ಹೇಳಿದೆ, ಯೂನಿಯನ್ ತಗೋಬೇಡಿ ಅಂತ ಹೇಳಿದೆ. ಸಂಪೂರ್ಣವಾಗಿ ರೈತರಿಗೆ ಅದನ್ನು ವರ್ಗಾವಣೆ ಮಾಡಿ ಅಂತ ಹೇಳಿದೆ. ನಾನು ರೈತರಿಗೆ ವರ್ಗಾವಣೆ ಮಾಡಿದೀವೋ ಇಲ್ಲ? 4 ರೂಪಾಯಿ ಹೆಚ್ಚು ಮಾಡೋದು. ಇಲ್ಲೇ ವೆಂಕಟೇಶ ಇದ್ದಾನೆ, ಪಶುಸಂಗೋಪನೆ ಸಚಿವ ವೆಂಕಟೇಶ ಇದ್ದಾನೆ. ವೆಂಕಟೇಶ್ ಮತ್ತು ರಾಜಣ್ಣ ಒತ್ತಾಯ ಮಾಡಿದ್ರು, 5 ರೂಪಾಯಿ ಕೊಡಬೇಕು, 6 ರೂಪಾಯಿ ಕೊಡಬೇಕು ರೈತರಿಗೆ ಅಂತ ಹೇಳಿದ್ರು. ಆದರೆ ನಾನು ಹೇಳಿದೆ 5 ರೂಪಾಯಿ 4 ರೂಪಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ, 4 ರೂಪಾಯಿ ಮಾಡೋಣ. ಇಷ್ಟಾದರೂ ಕೂಡ ಮಾರಾಟದ ಬೆಲೆ ಪಕ್ಕದ ರಾಜ್ಯಗಳಿಗಿಂತ ನಮ್ಮಲ್ಲಿ ಕಡಿಮೆ ಇದೆ. ಪಕ್ಕದ ರಾಜ್ಯಗಳಲ್ಲಿ ಇಂತ ಕಡಿಮೆ ಇದೆ. ಪಕ್ಕದ ರಾಜ್ಯಗಳಲ್ಲಿ 52 ರೂಪಾಯಿಗಿಂತ ಜಾಸ್ತಿ ಇದೆ ಮಾರಾಟದ ಬೆಲೆ. ನಮ್ಮಲ್ಲಿ 46 ರೂಪಾಯಿ ಮಾರಾಟದ ಬೆಲೆ. ಸೊ ಇದರಿಂದ ನಾವು ಏನೇನು ಹೆಚ್ಚಿಗೆ ಮಾಡಿದ್ದೋ, ಈಗ ಬಿಜೆಪಿಯವರು ಅವ್ರು ಹೆಚ್ಚಿಗೆ ಮಾಡಿರೋದನ್ನ, ನರೇಂದ್ರ ಮೋದಿ ಅವರು ಹೆಚ್ಚಿಗೆ ಮಾಡಿರೋದನ್ನ ಮಾತಾಡೋದೇ ಇಲ್ಲ. ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ 3 ರೂಪಾಯಿ ಮನಮೋಹನ್ ಸಿಂಗ್ ಅವರು ಇದ್ದಾಗ 3 ರೂಪಾಯಿ 45 ಪೈಸೆ ಇತ್ತು. ಇವರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ 38 ರೂಪಾಯಿ ಅಲ್ಲ 32 ರೂಪಾಯಿ 33 ರೂಪಾಯಿ 45 ಪೈಸೆಯಿಂದ 30 ರೂಪಾಯಿ 32 ರೂಪಾಯಿ 80 ಪೈಸೆ ಆಗೋಯ್ತು. ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಗೊತ್ತಾ? 46 ರೂಪಾಯಿ. ಇವತ್ತು ಎಷ್ಟಿದೆ? 91 ರೂಪಾಯಿ. ಯಾರು ಹೆಚ್ಚು ಮಾಡಿದ್ದು ಇದನ್ನ? ನಾವ? ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ. ಇವತ್ತು 102 ರೂಪಾಯಿ. 102 ತಾನೆ ಪೆಟ್ರೋಲು? 102 ರೂಪಾಯಿ.